ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಡಿ.ಪಿ. ಯಶೋಧ ಎನ್ನುವರು ನಮಗೆ ಇವತ್ತು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಒಂದು ಮಾಹಿತಿಯನ್ನ ನೋಡಿ, ಇವರು ಎಲ್ಲಿವರೆಗೂ ಯಾವುದೇ ಒಂದು ಸುಖಾನೆ ಕಂಡಿಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ನೋವುಗಳನ್ನ ಅನುಭವಿಸಿದ್ದೇನೆ ಜೀವನದಲ್ಲಿ, ಒಂದು ತುಂಬಾ ಒಂದು ಕಷ್ಟನೇ ತುಂಬಾ ತುಂಬಿಕೊಂಡಿತ್ತು ನನ್ನ ಜೀವನದಲ್ಲಿ, ಸುಖಾನೆ ಕಂಡಿಲ್ಲ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಇವರಿಗೆ ಒಳ್ಳೆಯ ಸ್ನೇಹಿತ ಬೇಕು ಅಂತ, ಹಾಗಾಗಿ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, 7 ವರ್ಷದಿಂದ ಇವರು ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಗೆಳೆಯರೇ, ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದೇ ರೀತಿ ಉಚಿತವಾಗಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಗೆಳೆಯರೇ, ಇವರು ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ನೋಡಿ, ಇವರು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಮದುವೆ ಆದರೂ ನೋಡಿ ಒಂದು ದಿನಾನು ಸಂಸಾರನೆ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ತುಂಬಾ ಒಂದು ಕುಡಿತು ಬಂದು ಒಂದು ಗಲಾಟೆಯನ್ನ ಮಾಡ್ತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು, ಹೊಡಿತಿದ್ರು, ಅವೆಲ್ಲ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರನ ಒಂದು ದಿನಾನು ಕೂಡ ಸಂಸಾರ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಡೈವರ್ಸ್ ಮಾಡಿದೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಇವರು. ನಂತರ ತವ್ರ ಮನೆಯಲ್ಲಿ ಒಂದು 5 ವರ್ಷ ಇದ್ರಂತೆ ತವ್ರ ಮನೆಯಲ್ಲಿ. ಅದಾದ ನಂತರ ತವ್ರ ಮನೆಯಲ್ಲಿ ಇದಾದ ನಂತರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲಸ ಮಾಡಿ ಹಣ, ಕಾರು, ಮನೆ ಎಲ್ಲವನ್ನ ಮಾಡಿಕೊಂಡಿರುವುದಾಗಿ ಒಂದು ಹೇಳ್ಕೊಂಡಿದ್ದಾರೆ. ಇದಿಷ್ಟು ಬದುಕಿನ ಒಂದು ಸತ್ಯವನ್ನ ತಿಳಿಸಿದ್ದಾರೆ ಗೆಳೆಯರಿ. ಇವರು ಬಂದು ನೋಡಿ, ಗಂಡು ಬೇಕು ಅಂತ ತಿಳಿಸಿದ್ದಾರೆ ಗೆಳೆಯರಿ. ಇವರು ನೋಡಿ, ಯಾವುದೇ ಒಂದು ಕೆಲಸದಲ್ಲಿ ಅಂದ್ರೆ ಗಂಡು ಯಾವ ರೀತಿ ಇರ್ಬೇಕಂದ್ರೆ, ಯಾವುದೇ ಒಂದು ಕೆಲಸದಲ್ಲಿ ಇದ್ದರೂ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕೆಲಸ ಮಾಡ್ತಿರ್ಬೇಕು ಅಂತವ್ರು ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಓದಿರುವ ಗಂಡು ಆದ್ರೆ ಓಕೆ ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಇವರು ಆಸ್ತಿ ಪಾಸ್ತಿ ಇಲ್ಲಾಂದ್ರೂ ಪರವಾಗಿಲ್ಲ, ಆದ್ರೆ ಅವರಿಗೆ ಅನುಮಾನ ಮಾತ್ರ ಅವರಿಗೆ ಇರಬಾರ್ದು, ಕುಡಿತ ಅನ್ನೋದು ಇರಬಾರ್ದು, ಅನುಮಾನ ಅನ್ನೋದು ಇರಬಾರ್ದು ಅಂತನೂ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅವರಿಗೆ 45ರ ಒಂದು ವಯೋದೊಳಗೆ ಇರ್ಬೇಕಂತ ಗೆಳೆಯರಿ ಅವರು. ಆದ್ರೆ ಅವರು ಕೆಲಸ ಮಾಡುವಷ್ಟು ಗಟ್ಟಿಯಾಗಿ ಇರಬೇಕು ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ ಗೆಳೆಯರಿ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯನ ನೀವು ಶೇರ್ ಮಾಡಬಹುದು ಕಮೆಂಟ್ ಮೂಲಕ. ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು, ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದಾರೆ, ಬೇರೆ ಎಲ್ಲೂ ಆ ಒಂದು ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಂದು ಟಾಟಾ ಕಂಪನಿಯ ಒಂದು ಕಾರ್ ಆಗಿದೆ ಗೆಳೆಯರೇ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ನೋಡಬಹುದು ಇಲ್ಲಿ. ಹೆಸರು ಬಂದು ಯಶೋಧ ಅಂತ, DS ಯಶೋಧ ಅಂತ. ತಂದೆ ಹೆಸರು ದೇವಣ್ಣ, ತಾಯಿ ಲತಾ ಅಂತ ಹೇಳ್ಕೊಂಡಿದ್ದಾರೆ. ಸಂಬಳ ಬಂದು 30,000 ರೂಪಾಯಿ ಸಂಬಳ ಇರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ಹೌಸ್ 2 ಆವಾಗಲೇ ನೋಡ್ದಂಗೆ 2 ಬೆಡ್ರೂಮ್ ಇರುವಂತ ಮನೆ ಇದೆ. ಜೊತೆಗೆ ಒಂದು ಸೆಕೆಂಡ್ಸ್ ನಲ್ಲಿ ಕಾರನ್ನ ತೆಗೆದುಕೊಂಡಿದ್ದಾರೆ. ಒಂದು 125 ಗ್ರಾಮ್ ಚಿನ್ನದ ಒಡವೆಗಳು ಕೂಡ ಇದಾವಂತ ಹೇಳ್ಕೊಂಡಿದ್ದಾರೆ ಇವರು. ಇವ್ರದ್ದು ಎಜುಕೇಶನ್ ಬಂದು ಬಿಕಾಮ್ ಆಗಿದೆ. ಇವರ ಹಾಬಿ ಬಂದು ರಂಗೋಲಿ ಡಿಸೈನ್ ವರ್ಕ್ ಮಾಡುವುದು, ಜೊತೆಗೆ ಮೆಹಂದಿ ವರ್ಕ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಊರು ಬಂದು ಹಾವೇರಿ, ವರ್ಕ್ ಪ್ಲೇಸ್ ಬಂದು ಒಂದು ಬೆಂಗಳೂರಿನಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಮನೆ ಬಂದು ಒಂದು ಹಾವೇರಿಯಲ್ಲಿದೆ. ಆ ಒಂದು ಮನೆಯನ್ನು ಇವರು ಬಾಡಿಗೆ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ಹೈಟ್ ಬಂದು 157 ಸೆಂಟಿಮೀಟರ್, ವೇಟ್ ಬಂದು 69 ಅಂತ ಹೇಳ್ಕೊಂಡಿದ್ದಾರೆ. ಈಗ ಇವರಿಗೆ 36ರ ಒಂದು ವಯೋದಲ್ಲಿ ನಡೀತಾ ಇದೆ ಗೆಳೆಯರು. ನೋಡಿ, ಇವ್ರನ್ನ ನೀವು ಇವ್ರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕು. ನೀವು ಏನು ಓದಿದ್ರ, ನಿಮ್ಮ ಊರು ಯಾವುದು, ನಿಮ್ಮ ಹೈಟು, ವೇಟು ಎಲ್ಲವನ್ನ ಸಂಪೂರ್ಣವಾಗಿ ಕಮೆಂಟ್ ಮೂಲಕ ತಿಳಿಸಿ. ಅವೆಲ್ಲವನ್ನ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.